ನಿಮ್ದು ಕಾನ್ಫಿಡೆನ್ಷಿಯಲ್ ಡೇಟಾ ಎ ಐ ಒಳಗೆ ಕಾನ್ಫಿಡೆಂಟ್ಲಿ ಯೂಸ್ ಮಾಡ್ರಿ. ಬರೇ 3 ಸ್ಟೆಪ್ ಫಾಲೋ ಮಾಡ್ಬೇಕ್ರಿ. ಎ ಐ ಕಂಪ್ನೀಸ್ ಯಾವ್ದು ಅದಾರ ನೋಡ್ರಿ, ಅವ್ರ ಪ್ರಾಡಕ್ಟ್ಸ್ ಬಿಲ್ಡ್ ಮಾಡತ್ತಾರ ಇದು ಯೂಸ್ ಮಾಡಿ. ಯಾವ ಕಂಪ್ನೀಸ್ ಅದಾರ ನೋಡ್ರಿ, ಅವ್ರ ERP ಮೇಲೆ ಎ ಐ ಇಂಟಿಗ್ರೇಟ್ ಮಾಡ್ತಾರ. ಈ 3 ಸ್ಟೆಪ್ಸ್ ಫಾಲೋ ಮಾಡಿ. ಏನ್ರಿ ಇವು 3 ಸ್ಟೆಪ್ಸ್? ಬಹಳ ಸಿಂಪಲ್. ಫಸ್ಟ್ ಸ್ಟೆಪ್, ಯಾವ್ದು ಫ್ರೀ ವರ್ಷನ್ ಯೂಸ್ ಮಾಡತ್ತಿಲ್ಲ. ಸೆಕೆಂಡು, ರೆಪ್ಯೂಟೆಡ್ ಕಂಪ್ನೀಸ್ ಅಷ್ಟೇ ಯೂಸ್ ಮಾಡತ್ತಾರ. ಚಾಟ್ ಜಿಪಿಟಿ, ಜೆಮಿನೈ, ಕ್ಲಾಡು ಈ ತರ. ಥರ್ಡ್ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು, ಅಲ್ಲಿ ಅವರು ಪೇಡ್ ವರ್ಷನ್ ತಗೋತಾರ ನೋಡ್ರಿ, ಬಿಸ್ನೆಸ್ ಯೂಸರ್ ಅಷ್ಟ ತಗೋತಾರ್ರಿ. ಬಿಸ್ನೆಸ್ ಒಳಗು ಅಲ್ಲಿ ಒಂದ್ ಸರ್ಟಿಫಿಕೇಟ್ ಬರ್ತೈತಿ ಸಾಕ್ಸ್ ಅಂತ. ಅದಂದ್ರ ಏನ್ರಿ, ಅದ್ ಎ ಐ ನಿಮ್ ಡೇಟಾ ಒಳಗ್ ಹೋಗ್ತೈತಿ, ನಿಮ್ಗೆ ಏನ್ ಔಟ್ಪುಟ್ ಬೇಕು ಕೊಡ್ತೈತಿ. ಖರೆ ಅದೇನ್ ಡೇಟಾ ಐತ್ ನೋಡ್ರಿ, ಅದ್ ಅವ್ರು ಯೂಸ್ ಮಾಡೋಂಗಿಲ್ಲ, ಸ್ಟೋರ್ ಮಾಡೋಂಗಿಲ್ಲ, ಮತ್ ಎ ಐ ಮಾಡಲ್ ಟ್ರೈನ್ ಮಾಡಕ್ ಯೂಸ್ ಮಾಡೋಂಗಿಲ್ಲ ಅಂತ ಸರ್ಟಿಫೈ ಮಾಡತಾರ್ರಿ. ಸುಮಾರ್ ಬಿಸ್ನೆಸಸ್ ಯೂಸ್ ಮಾಡ್ಬೇಕಂತ ಅದಾರ್ರಿ, ಗೊತ್ತಾಗತ್ತಿಲ್ಲ. ಯಾರು ಯೂಸ್ ಮಾಡತಾರ ಅವ್ರು ಬಹಳ ಮುಂದ್ ಹೊಂಟಾರ, ಯಾರು ಯೂಸ್ ಮಾಡತ್ತಿಲ್ಲ ಅವ್ರ ಕೆಳಗ್ ಉಳಿಯತಾರ್ರಿ. ಅದಕ್ಕ ಯಾರ್ಯಾರು ಬಿಸ್ನೆಸ್ ಒಳಗ್ ಅದಾರೋ ಅಥವಾ ಎ ಐ ಬಗ್ಗೆ ಕಲಿಬೇಕಂತ ಅದಾರ, ಎಲ್ಲರಿಗೂ ಶೇರ್ ಮಾಡ್ರಿ, ನಿಮಗ್ ಹೆಲ್ಪ್ ಆಗ್ಲಿ ಅಂತ ನಾ ಮಾಡತ್ತೇನ್ರಿ. ಥ್ಯಾಂಕ್ ಯು.